ಬಾರಿ ವಾಲ್ಮೀಕಿ ಜಯಂತಿಯನ್ನು ತಾಲೂಕಿಗೆ ಮಾದರಿಯಾಗುವಂತೆ ಆಚರಿಸಬೇಕು ಎಂದು ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಹೇಳಿದ್ದಾರೆ. ಭಾನುವಾರ ಪಟ್ಟಣದ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಕಚೇರಿಯಲ್ಲಿ ಅಕ್ಟೋಬರ್ 17ರಂದು ನಡೆಯಲಿರುವ ವಾಲ್ಮೀಕಿ ಜಯಂತಿ ಆಚರಣೆಯ 2ನೇ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಾಕಷ್ಟು ನಿರ್ಣಯ ಮಾಡಿದ್ರ ತಾವೆಲ್ಲರೂ ಈಗ ಬಂದಿರತಕ್ಕಂಥ ಏನೋ ಮುಖಂಡಗಳಿದ್ದೀರ, ಬರೀ ಸಮಿತಿ ಅವ್ರದ್ದು ಒಂದೇ ಅಲ್ಲ, ಹೆಚ್ಚಿನ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಈಗ ಸಮಿತಿ ಮಾಡಿದರೆ ಸಮಿತಿ ಒಳಗೆ ನಮ್ಮದೇ ರೈತಪ್ಪ ಅದೇ ರೈತಪ್ಪ ಅನ್ನೋ ಭಾವನೆ ದಯವಿಟ್ಟು ಅವನ್ನೆಲ್ಲ ಬಿಟ್ಟು ಸಮಾಜದ ಏಳಿಗೆಗಾಗಿ ಈಗ ವಾಲ್ಮೀಕಿ ಜನಾಂಗ ಎಲ್ಲರೂ ನಾವೆಲ್ಲ ಒಂದಾಗಿದ್ವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ವಿ ನಾಯಕತ್ವದೊಳಗೆ. ಇದನ್ನು ನಾವು ತಾಲೂಕು ಮಟ್ಟಕ್ಕೆ ಒಂದು ಸಭೆ ಅಂತ ಒಂದು ನಿರ್ಣಯ ಮಾಡಿದ್ವಿ. ಈ ತಾಲೂಕು ಮಟ್ಟದಲ್ಲಿ ಏನಾಗುತ್ತೋ ಅದಕ್ಕಿಂತ ಮೀರಿ ನಾಯಕಟ್ಟಿ ಹೋಬಳಿ ಒಳಗೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹಣ ಮತ್ತು ತಮ್ಮ ಶಕ್ತಿ, ತಮ್ಮ ಹಿಂದಿರ್ತಕ್ಕಂಥ ಜನ ಬೆಂಬಲ ಎಲ್ಲವನ್ನು ಸಹಕಾರ ಕೊಟ್ಟು ಪ್ರತಿಯೊಬ್ಬರೂ ಇದು ನಮ್ಮದು, ನಮ್ಮ ಜಯಂತಿ, ನಮ್ಮ ಜನಾಂಗದ್ದು ಅನ್ನೋ ಭಾವನೆ ಇಟ್ಕೊಂಡು ಬೇರೆ ಜನರು ವಿಶ್ವಾಸ ತಗೊಂಡು ಈ ಸಭೆಗೆ ಒಂದು ಅವಕಾಶ ನೀವೆಲ್ಲರೂ ಒಂದು ವಾರದ ಇವತ್ತಿನಿಂದಲೂ ಇದನ್ನು ಪೂರ್ಣ ಹಳ್ಳಿಗಳಲ್ಲಿ ಜವಾಬ್ದಾರಿ ತಗೊಂಡು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವರು ಏನು ಒಂದು ಮನೆಯಲ್ಲಿ ಒಂದು 5 ಜನ 10 ಜನ ಇರ್ತಾರೆ. ನಾವು ವಾಲ್ಮೀಕಿ ಜಯಂತಿ ಮಾಡ್ತಾ ನಾವು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದೇವಪ್ಪ. ನಮ್ಮ ಜನಾಂಗದಲ್ಲಿ ಒಬ್ಬ ಮನುಷ್ಯನಿಗೆ ನಮ್ಮಲ್ಲಿ 10 ಜನ ಇದ್ರು ಅಂದರೆ 10 ರೂಪಾಯಿ, ಆ ಕುಟುಂಬದಲ್ಲಿ 10 ರೂಪಾಯಿ ಕೊಟ್ಟರೆ ಎಷ್ಟು ಲಕ್ಷಾಂತರ ಟಕ್ಕೆ ಒಳಗೆ ವಾಲ್ಮೀಕಿ ಜಯಂತಿ ನಾವು ನಮ್ಮ ಜನಾಂಗದವ್ರು ಮಾಡ್ತಾರಿಂದ ನಮ್ಮ ಕುಟುಂಬದಿಂದ 10 ರೂಪಾಯಿ ಕಾಣಿಕೆ ಅಲ್ಲಿ ಮುಟ್ಟಬೇಕು. ಈ ಕಾಣಿಕೆ ಮುಟ್ಟಿದರೆ ಅದು ಒಂದು ನಮ್ಮ ಹೃದಯಕ್ಕೆ, ನಮ್ಮ ಜನಾಂಗಕ್ಕೂ ಒಂದು ಮೆಚ್ಚುಗೆ ಆಗುತ್ತೆ. ಅವರ ಮನಸ್ಸಿನಲ್ಲಿ ಹುಟ್ಟುತ್ತೆ, ನಾವು ಆ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ನಮ್ಮದೊಂದು ಕಾಣಿಕೆ ಹೋಗಿ ಮುಟ್ಟಲಿ ಅಂತ ಪ್ರತಿಯೊಂದು ಕುಟುಂಬಕ್ಕೂ ನೀವು ಮನವೊಲಿಸಿದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಬರೀ ನಾವು ಕುತ್ಕೊಂಡ್ರೆ ಇಲ್ಲೇ ಮಾತಾಡ್ತೀವಿ, ಇಲ್ಲೇ ಎದ್ದು ಹೋಗ್ತೀವಿ. ಪ್ರತಿಯೊಂದು 10 ಕುಟುಂಬದಲ್ಲಿ ಮನೆಯಲ್ಲಿ ಒಬ್ಬೊಬ್ಬ ಜವಾಬ್ದಾರಿ ತಗೊಂಡ್ರೆ ಖಂಡಿತವಾಗಲೂ ಮನವೊಲಿಸ್ಕೊಂಡು ಅವ್ರ ಮನೆಯಲ್ಲಿ 10 ರೂಪಾಯಿ ಕೊಡೋಕ್ಕೆ ಅವ್ರು ರೆಡಿ ಆಗ್ತಾರೆ. ಈಗ ನಾವು ಇಷ್ಟು ದಿವಸ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಿದ್ವಿ, ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ ಒಗ್ಗಟ್ಟನ್ನು ತೋರಿಸಿದ್ವಿ. ಈಗ ಯುವಕ ಮಿತ್ರರು ಈಗ 10-15 ವರ್ಷದಿಂದ ದೂರ ಇದ್ದಾರೆಲ್ಲ ಇವೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡು ವಾಲ್ಮೀಕಿ ಜಯಂತಿಗೆ ಜನಾಂಗಕ್ಕೆ ಒಂದು ಒತ್ತು ಕೊಟ್ಟಿದ್ವಿ. ಈಗ ಬೇರೆ ಬೇರೆಯವರೆಲ್ಲ ಗೊಂದಲಗಳನ್ನು ಇವತ್ತು ಕಾಂಪ್ಲೆಕ್ಸ್ನಲ್ಲಿ ಎಲ್ಲ ಶಾಸಕರನ್ನು ಹಾಕ್ಸ್ಬೇಕು, ಪಾಲಿಗಳು ಹಾಕ್ಸ್ಬೇಕು ಒಂದು ನಿರ್ಣಯ ಮಾಡಿದ್ವಿ. ಅದರಲ್ಲಿ ಸಭೆ ಒಳಗೆ ಇನ್ನೂ ಕೆಲವು ಮುಖಂಡಗಳು ಬಂದಲ್ಲ, ಅವ್ರನ್ನ ಮನವೊಲಿಸ್ಕೊಂಡು ಈಗ ಪಾಂಪ್ಲೆಟ್ಸಿನ ಗೊಂದಲ ಇವತ್ತಿಗೆ ಗೊಂದಲ ತೀರ್ಮಾನ ಆಗೈತೆ. ಈಗ MP ಗಳು ಹಾಕ್ಸ್ಬೇಕು, MLA ಗಳು ಹಾಕ್ಸ್ಬೇಕು, ಅಕ್ಕಪಕ್ಕದ ಇರ್ತಕ್ಕಂಥ ಶಾಸಕರನ್ನು ಹಾಕ್ಸ್ಬೇಕಂತ ಒಂದು ನಿರ್ಣಯ ಮಾಡುತ್ತೆ. ಇದರಲ್ಲಿ ಯಾವ ಗೊಂದಲನೂ ಇಲ್ಲ. ಆತ್ಮಪೂರ್ವಕವಾಗಿ ತಾವೆಲ್ಲ ನಾಯಕ ಜನಾಂಗದವರು ಭಿನ್ನಾಭಿಪ್ರಾಯ ಬಿಟ್ಟು ಇದು ಒಗ್ಗಟ್ಟಿಗೆ ಒತ್ತು ಕೊಡಬೇಕು, ಈ ಸಭೆ ಯಶಸ್ವಿ ಮಾಡಬೇಕು. ನಾಯಕನಹಟ್ಟಿ ಟೌನ್ನಲ್ಲಿ ಇರ್ತಕ್ಕಂಥ ಜನ ಇದಕ್ಕೆ ಜಾಸ್ತಿ ಬರಲ್ಲ. ಈಗ POT ಮತ್ತು ರುದ್ರಯ್ಯ ಇವತ್ತಿಂದ ಒಂದು ಸಭೆ ಕರೆದು ನಾಯಕನಹಟ್ಟಿ ಟೌನ್ ಊರೊಳಗೆ ಕುತ್ಕೊಂಡು ನೋಡಪ್ಪ, ನಮ್ಮೂರಲ್ಲಿ ಹಳ್ಳಿಗಳಿಗೆಲ್ಲ ಬಂದು ಸಾವಿರಾರು ಜನ ಬಂದು ಇಲ್ಲಿ ನಮಗೆ ಒತ್ತು ಕೊಡ್ತಿದ್ದಾರೆ, ನಮ್ಮ ಜನಾಂಗದವ್ರಿಗೆ ನಾವು ಮುಂದೆ ಬರಲ್ಲ ಅಂತಂದು ಅವ್ರು ಸಭೆ ಕರೆದು ನಿರ್ಣಯ ತಗೋಬೇಕು. ಅವರು 100 ಜನ ಬಂದು ನಿಂತ್ಕೋಬೇಕು, ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು. ನಾಯಕನಹಟ್ಟಿ ಪೂರ್ವಾಗಲಿಗೆ ಹೋದಾಗ 100 ಜನ ಹೆಣ್ಮಕ್ಳು ಸ್ವಾಗತ ಮಾಡಿ ತಿಪ್ಪೇರುದ್ರ ಸ್ವಾಮಿ ಒಳವಾಡಿದಿಂದ ಮೆರವಣಿಗೆ ಸಾಕ್ಯ ಮುಂದೆ ಇಲ್ಲಿ ಸ್ಥಳೀಯವಾಗಿ ಅವರು ನಾಯಕನಹಟ್ಟಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅವರೆಲ್ಲರೂ ಕರ್ತರುವಂಥ ಕೆಲಸ POT ಮತ್ತು ರುದ್ರಯ್ಯ ಇಬ್ಬರು ಮುಖಂಡರಲ್ಲಿ ಮಾಡಬೇಕು. ನಾವು ಒಳ್ಳೆಯವರು ಸಾಕಷ್ಟು ಜನ ಸೇರಿಸಿ ಈ ಸಭೆಗೆ ವಾದ್ಯಗೋಷ್ಠಿ ಇರ್ಬೋದು ಅಥವಾ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಇರ್ಬೋದು. ಈಗ ಹೊಸ ಕುಸ್ತಿ ಆಡಿಸಬೇಕು ಅಂತ ತೀರ್ಮಾನ ಮಾಡಿದರೆ ನಾಯಕನಹಟ್ಟಿ ಹೋಬಳಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾಯಕ ಸಮುದಾಯದವರು ಅಕ್ಟೋಬರ್ 17ರಂದು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆದ್ದರಿಂದ ಈ ಬಾರಿ ಮಹಾಋಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು. ಹೋಬಳಿಯ ನಾಯಕ ಸಮುದಾಯದ ಜನರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಮುದಾಯದ ವಾಲ್ಮೀಕಿ ಜಯಂತಿಗೆ ಒಗ್ಗಟ್ಟು ಪ್ರದರ್ಶಿಸಬೇಕು ಮತ್ತು ಅರ್ಥಪೂರ್ಣವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ಸರ್ವ ಸದಸ್ಯರು, ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ನಾಯಕ ಸಮುದಾಯದ ಸಮಸ್ತ ಎಲ್ಲ ಹಳ್ಳಿಗಳ ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲ ಹಿರಿಯರು
ಯಾಕಂದ್ರೆ ವೈಯಕ್ತಿಕವಾಗಿ ಬೇರೆ ಬೇಸರ ಬೇಡ. ಇದು ನಮ್ಮ ಸಂಘದ ವಿನಂತಿ. ಸಮಸ್ತ ನಾಯಕ ಹೋಬಳಿಯ ಸಮಸ್ತ ನಾಯಕ ಹಿರಿಯರು